ಬೆಂಗಳೂರಲ್ಲಿ ಪ್ರತಿದಿನ ಸಾವಿರಾರು ಜನ ಈ ರಸ್ತೆಯಲ್ಲಿ ಓಡಾಡ್ತಾರೆ. ಯಾರು ಈ ಕೆಲಸಗಾರರ ಬಗ್ಗೆ ತಿರುಗಿ ಕೂಡ ನೋಡೋದಿಲ್ಲ. ಒಂದು ಪಾರ್ಕ್ ತುಂಬ ಹಸಿರಾಗಿ ಮೇಂಟೈನ್ ಆಗಬೇಕಂದ್ರೆ ಈ ಕೆಲಸಗಾರರ ಪರಿಶ್ರಮನೇ ಕಾರಣ ಆಗಿರುತ್ತೆ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಬಂದಿರೋದು ಒಂದು ಆಲದ ಮರದ ಹತ್ರ. ಇದು ತುಂಬ ಹಳೆಯ ಆಲದ ಮರ, ಒಂದು 100 ವರ್ಷಕ್ಕಿಂತ ಮೇಲಾಯಿತು ಈ ಆಲದ ಮರ ಇಲ್ಲಿದ್ದು. ಇದು HSR ಲೇಔಟಿನ ಒಂದು ಪ್ರೈಮ್ ಲೊಕ್ಯಾಲಿಟಿಯಲ್ಲಿದೆ. ಮೊದಲ ನೋಟಕ್ಕೆ ಇದು ಒಂದು ಸಾಮಾನ್ಯ ಮರ ಅಂತ ಅನಿಸುತ್ತೆ, ಆದರೆ ಒಮ್ಮೆ ಇದರ ಹತ್ತಿರ ಬಂದು 2 ನಿಮಿಷ ನಿಂತು ನೋಡಿ ನಿಮಗೂ ಒಂದೇ ಪ್ರಶ್ನೆ ಕಾಡುತ್ತೆ, ಈ ಮರ ಎಷ್ಟು ವರ್ಷಗಳಿಂದ ಇಲ್ಲಿ ನಿಂತಿರ್ಬೋದು? ಇನ್ನೊಂದು ಪ್ರಶ್ನೆ, ಇದು ಮಾತನಾಡೋಕ್ಕೆ ಸಾಧ್ಯವಾಗಿದ್ದರೆ ಯಾವ ಕತೆ ಹೇಳ್ತಿತ್ತು? ಬನ್ನಿ ಈ ಆಲದ ಮರದ ಕಥೆಯನ್ನು ನೋಡೋಣ. ನೋಡಿ, ಈ ಆಲದ ಮರ ಎಷ್ಟು ದಪ್ಪವಾಗಿ ಅಂದರೆ ಎಷ್ಟು ಅಗಲವಾಗಿದೆ ಇದು. ಸೊ ಇದರ ಗಾತ್ರ ನೋಡಿ ಒಮ್ಮೆ ಆಶ್ಚರ್ಯ ಆಯಿತು ನನಗೆ. ಈ ಕೊಂಬೆಗಳನ್ನು ನೋಡಿ, ಈ ಬೇರುಗಳನ್ನು ನೋಡಿ, ಇದು ಕೇವಲ ಮೇಲಕ್ಕೆ ಮಾತ್ರ ಬೆಳೆದಿಲ್ಲ, ಕೆಳಗೂ ತನ್ನ ಬೇರುಗಳನ್ನು ಹರಡಿಕೊಂಡಿದೆ. ಅದಕ್ಕೆ ಈ ಆಲದ ಮರವನ್ನು ಪ್ರಕೃತಿಯ ಅದ್ಭುತ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ನಿಂತ್ಕೊಂಡ್ರೆ ನನಗೆ ಸ್ವಲ್ಪ ಈ ಸಿಟಿ ಕದ್ಲ ಏನಂತೀವಲ್ಲ, ಈ ಟ್ರಾಫಿಕ್ ಸೌಂಡೆಲ್ಲ ಕಮ್ಮಿ ಆದ ಥರ ನನಗೆ ಅನಿಸ್ತಾ ಇದೆ. ಹಕ್ಕಿಗಳ ಶಬ್ದ, ಎಲೆಗಳ ಸದ್ದು ಇವೆಲ್ಲ ಸೇರಿ ಒಂಥರ ಶಾಂತಿ, ಪೀಸ್ಫುಲ್ ಅನ್ನಿಸ್ತಾ ಇದೆ. ಬಹುಶಃ ಅದಕ್ಕೆ ಹಿಂದಿನ ಕಾಲದಲ್ಲಿ ಜನರು ಆಲದ ಮರಗಳ ಕೆಳಗೆ ಕುಳಿತು ಮಾತನಾಡ್ತಾಯಿದ್ರು, ರಿಲ್ಯಾಕ್ಸ್ ಮಾಡ್ತಾಯಿದ್ರು ಅನಿಸುತ್ತೆ. ಈ ಆಲದ ಮರದ ರಹಸ್ಯ ಯಾವುದೋ ಒಂದು ಮರೆಮಾಚಿದ ಕಥೆಯಲ್ಲ, ಅಂದರೆ ಒಂದು ಕಟ್ಟು ಕಥೆಯಲ್ಲ, ಇದು ನಿಜವಾದ ರಹಸ್ಯ. ಎಷ್ಟು ವರ್ಷಗಳಾದರೂ ನೋಡಿ, ಇದು ಇನ್ನೂ ಇಲ್ಲೇ ನಿಂತಿದೆ. ಜನರಿಗೆ ನೆರಳು ಕೊಡ್ತಾ ಇದೆ, ಪಕ್ಷಿಗಳಿಗೆ ಮನೆಯಾಗಿದೆ, ಪ್ರಕೃತಿಯ ಮೌಲ್ಯವನ್ನು ನಮಗೆ ನೆನಪಿಸ್ತಾ ಇದೆ. ಮುಂದಿನ ಬಾರಿ ನೀವೇನಾದರೂ ಈ ದೊಡ್ಡ ಆಲದ ಮರದ ಹತ್ತಿರ ಹೋದರೆ ಬರೀ ಫೋಟೋ ಕ್ಯಾಪ್ಚರ್ ಮಾಡೋದಷ್ಟೇ ಅಲ್ಲ, 1 ನಿಮಿಷ ಅದರ ನೆರಳಲ್ಲಿ ನಿಂತು ನೋಡಿ. ಬಹುಶಃ ನಿಮಗೂ ಒಂದು ಹೊಸ ಕತೆ ಅನುಭವ ಆಗ್ಬೋದು. ಮತ್ತು ಇನ್ನೊಂದು ಹೊಸ ಕತೆ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.